ದಿನ ತಗೊಳ್ತು ಬರೀ 1 ಕೋಟಿ ಜನರನ್ನು ಸಮೀಕ್ಷೆ ಮಾಡೋಕ್ಕೆ. ಈ 7 ಕೋಟಿ ಜನರ ಸಮೀಕ್ಷೆ 15 ದಿನದಲ್ಲಿ ಹೆಂಗ್ ಮಾಡೋದು? 1 ಕೋಟಿ ಜನರ ಸಮೀಕ್ಷೆಗೆ 60 ದಿನ ತಗೊಳ್ತು, ಅದು ಪರಿಪೂರ್ಣ ಆಗಲಿಲ್ಲ. ಅದ್ರ ಬಗ್ಗೆನೇ ಅಪಸ್ವರ ಬಂತು. ಇನ್ನು 15 ದಿನದಲ್ಲಿ 7 ಕೋಟಿ ಜನರನ್ನ ಹೆಂಗ್ ಸಮೀಕ್ಷೆ ಮಾಡೋದು? ನಾನು ಒಂದು ಪ್ರಶ್ನೆ ಮುಂದಿಟ್ಟೆ. ನೀವು ದಸರಾ ನೋಡಿ, ನಾಡ ಹಬ್ಬ, ಮಕ್ಕಳಿಗೆ ರಜಾ ಇರುತ್ತೆ. ಬಹುತೇಕ ಜನ ಸರ್ಕಾರಿ ನೌಕರರು ಆ ಸಂದರ್ಭದಲ್ಲಿ ಮಕ್ಕಳ ಜೊತೆ ಪ್ರವಾಸ ಹೋಗ್ಬೇಕು ಅಂತ ಹೊಡ್ತಾರೆ, ಮನೆದೇವ್ರ ಪೂಜೆ ಮಾಡಿಸ್ಬೇಕು ಅಂತ ಹೊಡ್ತಾರೆ, ದಸರಾದಲ್ಲಿ ಪಾಲ್ಗೊಳ್ಬೇಕು ಅಂತ ಬಯಸ್ತಾರೆ. ಅವರಿಗೆ ಈ ಸಮೀಕ್ಷೆ ಜವಾಬ್ದಾರಿ ಕೊಟ್ಟು ಅವ್ರ ಹಬ್ಬದ ಸಂಭ್ರಮನೇ ಕಿತ್ಕೋತಿರಲ್ರಿ ನೀವು. ನಿಮ್ಗೆ ಹಿಂದೂ ಹಬ್ಬನೇ ಬೇಕಾ? ಹಿಂದೂ ಹಬ್ಬನೇ ಬೇಕಾ? ರಂಜಾನ್ನಲ್ಲಿ ಹಿಂಗ್ ಸಮೀಕ್ಷೆ ಅಂತ ಏನಾದ್ರು ಮುಸಲ್ಮಾನರಿಗೆ ಕೊಟ್ರೆ ಮುಸಲ್ಮಾನರು ಅದನ್ನ ಬಹಿಷ್ಕರಿಸ್ತಾರೆ. ಈ ಹಿಂದೂಗಳು ನೀವು ಬಹಿಷ್ಕರಿಸ್ಬೇಕಾ? ನಮ್ಮ ಒಳ್ಳೆತನನ, ನಮ್ಮ ಕಾನೂನು ಪಾಲಿಸ್ತಕ್ಕಂಥ, ಆದೇಶವನ್ನು ಪಾಲಿಸ್ತಕ್ಕಂಥ ಸಜ್ಜನಿಕೆಯನ್ನು ದುರುಪಯೋಗ ಪಡಿಸ್ಕೋಬೇಡಿ. 15 ದಿನ ಸಾಕಾಗಲ್ಲ ನೀವು ವೈಜ್ಞಾನಿಕವಾಗಿ ಮಾಡಕ್ಕೆ. ಒಂದು ಮನೆಗೆ 4 ಜನ ಇದ್ರೆ ಕಡಿಮೆ ಅಂದ್ರೆ 2 ಗಂಟೆ ಬೇಕಾಗುತ್ತೆ ಆ ಫಾರಂ ಎಲ್ಲ ಭರ್ತಿ ಮಾಡಕ್ಕೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಕಡಿಮೆ 2 ಗಂಟೆ ಬೇಕಾಗತ್ತೆ. ಒಂದು ಮನೆಗೆ 8 ಜನ ಇದ್ರೆ 4 ಗಂಟೆ ಬೇಕಾಗತ್ತೆ. 10 ಜನ ಇದ್ರೆ 6 ಗಂಟೆ ಅಲ್ಲೇ ಕೊಡ್ಬೇಕಾಗತ್ತೆ ಸಮಯನ. ಹಂಗಿದ್ದಾಗ ನೀವು ಪರಿಪೂರ್ಣವಾಗಿರುವ ಸಮೀಕ್ಷೆ ಮಾಡಬೇಕು ಅಂತ ಹೇಳಿದ್ರೆ 15 ದಿನ ಹೆಂಗ್ ಸಾಕಾಗತ್ತೆ? ನಿಮ್ಗೆ ಬರೀ ಸಮೀಕ್ಷೆ ಮಾಡೋದು ಉದ್ದೇಶ ಇದೆಯೋ, ಸಮೀಕ್ಷೆ ನೆಪದಲ್ಲಿ ಅರಾಜಕತೆ ಸೃಷ್ಟಿ ಮಾಡೋದು ನಿಮ್ಮ ಉದ್ದೇಶ ಇದೆಯೋ? ಅದಕ್ಕೆ ನಿಮ್ಮ ನಡೆ ಸಂಶಯಾಸ್ಪದ. ಅದೇ ಹೇಳಕ್ ಬಯಸ್ತೀನಿ, ಕನ್ವರ್ಟ್ ಆದ್ರೆ ನೀವು ಒರಿಜಿನಲ್ ಆಗಕ್ಕಾಗತ್ತಾ? ನೀವಿಲ್ಲಿ ಒರಿಜಿನಲ್, ಹಿಂದೂ ಸಮಾಜದಲ್ಲಿ ನೀವು ಒರಿಜಿನಲ್. ನೀವು ಸಾವಿರಾರು ವರ್ಷಗಳ ಸಂಸ್ಕೃತಿಯ ವಾರಸುದಾರರು. ನೀವು ಯು ಆರ್ ದ ಓನರ್. 16,000 ವರ್ಷಗಳ ಜಗತ್ತಿಗೆ ಮಾರ್ಗದರ್ಶನ ಮಾಡಿದಂಥ ಸಂಸ್ಕೃತಿಯ ವಾರಸುದಾರರು ನೀವು. ಅಲ್ಲೇನಾಗ್ತೀರಿ ನೀವು? ಕನ್ವರ್ಟೆಡ್ ಆಗ್ತೀರಿ. ಕನ್ವರ್ಟೆಡ್ ಆದ್ರೆ ಏನಾಗ್ತೀರಿ? ಈ ಕಡೆನೂ ಇಲ್ಲ ಆ ಕಡೆನೂ ಇಲ್ಲ, ಅತಂತ್ರ ಆಗ್ತೀರಿ. ಅತಂತ್ರ ಆಗಬೇಡಿ. ಸುಧಾರಣೆ ಇಲ್ಲೇ ಮಾಡೋಣ. ಸುಧಾರಣೆಗೆ ಒಪ್ಕೊಳ್ಳುವಂಥ ಸಮಾಜ ಹಿಂದೂ ಸಮಾಜ. ಹಂಗಾಗಿಯೇ ಸುಧಾರಣೆ ಇಲ್ಲೇ ಮಾಡೋಣ, ಇಲ್ಲೇ ಬಂಧುತ್ವದ ಭಾವ ಬೆಳೆಸೋಣ. 10 ದಿನ ತಗೊಳ್ತು ಬರೀ 1 ಕೋಟಿ ಜನರನ್ನು ಸಮೀಕ್ಷೆ ಮಾಡೋಕ್ಕೆ. ಈ 7 ಕೋಟಿ ಜನರ ಸಮೀಕ್ಷೆ 15 ದಿನದಲ್ಲಿ ಹೆಂಗ್ ಮಾಡೋದು? 1 ಕೋಟಿ ಜನರ ಸಮೀಕ್ಷೆಗೆ 60 ದಿನ ತಗೊಳ್ತು, ಅದು ಪರಿಪೂರ್ಣ ಆಗಲಿಲ್ಲ. ಅದ್ರ ಬಗ್ಗೆನೇ ಅಪಸ್ವರ ಬಂತು. ಇನ್ನು 15 ದಿನದಲ್ಲಿ 7 ಕೋಟಿ ಜನರನ್ನ ಹೆಂಗ್ ಸಮೀಕ್ಷೆ ಮಾಡೋದು? ನಾನು ಒಂದು ಪ್ರಶ್ನೆ ಮುಂದಿಟ್ಟೆ. ನೀವು ದಸರಾ ನೋಡಿ, ನಾಡ ಹಬ್ಬ, ಮಕ್ಕಳಿಗೆ ರಜಾ ಇರುತ್ತೆ. ಬಹುತೇಕ ಜನ ಸರ್ಕಾರಿ ನೌಕರರು ಆ ಸಂದರ್ಭದಲ್ಲಿ ಮಕ್ಕಳ ಜೊತೆ ಪ್ರವಾಸ ಹೋಗ್ಬೇಕು ಅಂತ ಹೊಡ್ತಾರೆ, ಮನೆದೇವ್ರ ಪೂಜೆ ಮಾಡಿಸ್ಬೇಕು ಅಂತ ಹೊಡ್ತಾರೆ, ದಸರಾದಲ್ಲಿ ಪಾಲ್ಗೊಳ್ಬೇಕು ಅಂತ ಬಯಸ್ತಾರೆ. ಅವರಿಗೆ ಈ ಸಮೀಕ್ಷೆ ಜವಾಬ್ದಾರಿ ಕೊಟ್ಟು ಅವ್ರ ಹಬ್ಬದ ಸಂಭ್ರಮನೇ ಕಿತ್ಕೋತಿರಲ್ರಿ ನೀವು. ನಿಮ್ಗೆ ಹಿಂದೂ ಹಬ್ಬನೇ ಬೇಕಾ? ಹಿಂದೂ ಹಬ್ಬನೇ ಬೇಕಾ? ರಂಜಾನ್ನಲ್ಲಿ ಹಿಂಗ್ ಸಮೀಕ್ಷೆ ಅಂತ ಏನಾದ್ರು ಮುಸಲ್ಮಾನರಿಗೆ ಕೊಟ್ರೆ ಮುಸಲ್ಮಾನರು ಅದನ್ನ ಬಹಿಷ್ಕರಿಸ್ತಾರೆ. ಈ ಹಿಂದೂಗಳು ನೀವು ಬಹಿಷ್ಕರಿಸ್ಬೇಕಾ? ನಮ್ಮ ಒಳ್ಳೆತನನ, ನಮ್ಮ ಕಾನೂನು ಪಾಲಿಸ್ತಕ್ಕಂಥ, ಆದೇಶವನ್ನು ಪಾಲಿಸ್ತಕ್ಕಂಥ ಸಜ್ಜನಿಕೆಯನ್ನು ದುರುಪಯೋಗ ಪಡಿಸ್ಕೋಬೇಡಿ. 15 ದಿನ ಸಾಕಾಗಲ್ಲ ನೀವು ವೈಜ್ಞಾನಿಕವಾಗಿ ಮಾಡಕ್ಕೆ. ಒಂದು ಮನೆಗೆ 4 ಜನ ಇದ್ರೆ ಕಡಿಮೆ ಅಂದ್ರೆ 2 ಗಂಟೆ ಬೇಕಾಗುತ್ತೆ ಆ ಫಾರಂ ಎಲ್ಲ ಭರ್ತಿ ಮಾಡಕ್ಕೆ. ಕಡಿಮೆ 2 ಗಂಟೆ ಬೇಕಾಗತ್ತೆ. ಒಂದು ಮನೆಗೆ 8 ಜನ ಇದ್ರೆ 4 ಗಂಟೆ ಬೇಕಾಗತ್ತೆ. 10 ಜನ ಇದ್ರೆ 6 ಗಂಟೆ ಅಲ್ಲೇ ಕೊಡ್ಬೇಕಾಗತ್ತೆ ಸಮಯನ. ಹಂಗಿದ್ದಾಗ ನೀವು ಪರಿಪೂರ್ಣವಾಗಿರುವ ಸಮೀಕ್ಷೆ ಮಾಡಬೇಕು ಅಂತ ಹೇಳಿದ್ರೆ 15 ದಿನ ಹೆಂಗ್ ಸಾಕಾಗತ್ತೆ? ನಿಮ್ಗೆ ಬರೀ ಸಮೀಕ್ಷೆ ಮಾಡೋದು ಉದ್ದೇಶ ಇದೆಯೋ, ಸಮೀಕ್ಷೆ ನೆಪದಲ್ಲಿ ಅರಾಜಕತೆ ಸೃಷ್ಟಿ ಮಾಡೋದು ನಿಮ್ಮ ಉದ್ದೇಶ ಇದೆಯೋ? ಅದಕ್ಕೆ ನಿಮ್ಮ ನಡೆ ಸಂಶಯಾಸ್ಪದ. ಅದೇ ಹೇಳಕ್ ಬಯಸ್ತೀನಿ, ಕನ್ವರ್ಟ್ ಆದ್ರೆ ನೀವು ಒರಿಜಿನಲ್ ಆಗಕ್ಕಾಗತ್ತಾ? ನೀವಿಲ್ಲಿ ಒರಿಜಿನಲ್, ಹಿಂದೂ ಸಮಾಜದಲ್ಲಿ ನೀವು ಒರಿಜಿನಲ್. ನೀವು ಸಾವಿರಾರು ವರ್ಷಗಳ ಸಂಸ್ಕೃತಿಯ ವಾರಸುದಾರರು. ನೀವು ಯು ಆರ್ ದ ಓನರ್. 16,000 ವರ್ಷಗಳ ಜಗತ್ತಿಗೆ ಮಾರ್ಗದರ್ಶನ ಮಾಡಿದಂಥ ಸಂಸ್ಕೃತಿಯ ವಾರಸುದಾರರು ನೀವು. ಅಲ್ಲೇನಾಗ್ತೀರಿ ನೀವು? ಕನ್ವರ್ಟೆಡ್ ಆಗ್ತೀರಿ. ಕನ್ವರ್ಟೆಡ್ ಆದ್ರೆ ಏನಾಗ್ತೀರಿ? ಈ ಕಡೆನೂ ಇಲ್ಲ ಆ ಕಡೆನೂ ಇಲ್ಲ, ಅತಂತ್ರ ಆಗ್ತೀರಿ. ಅತಂತ್ರ ಆಗಬೇಡಿ. ಸುಧಾರಣೆ ಇಲ್ಲೇ ಮಾಡೋಣ. ಸುಧಾರಣೆಗೆ ಒಪ್ಕೊಳ್ಳುವಂಥ ಸಮಾಜ ಹಿಂದೂ ಸಮಾಜ.
ಹಂಗಾಗಿಯೇ ಸುಧಾರಣೆ ಇಲ್ಲೇ ಮಾಡೋಣ, ಇಲ್ಲೇ ಬಂಧುತ್ವದ ಭಾವ ಬೆಳೆಸೋಣ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.